ನಾಗಮ್ಮ, ನನಗೋಸ್ಕರ ಬಂದ್ಯಾ ಅಮ್ಮ? ನನ್ನನ್ನು ಕಾಪಾಡೋದಕ್ಕೆ ಬಂದಿದ್ಯಾ ತಾಯಿ? ಎಲ್ಲಿಗೆ ಹೊರಟೋಗಿದ್ದೆ? ನಿನಗೇನಾಗೋಯ್ತು ಅಂತ ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ನನ್ನ ಸಾಯಿಸ್ಬೇಕು ಅಂತ ನೋಡಿದ್ರು ನಿನಗೇನ್ ಮಾಡಿರ್ತಾರೋ ಅಂತ ನಾನೆಷ್ಟು ಭಯ ಪಟ್ಟೆ. ನಾನೆಲ್ಲಿಗೆ ಹೋಗ್ತೀನಮ್ಮ? ಅವರು ನನ್ನನ್ನೇನ್ ಮಾಡ್ತಾರೆ? ನಾನು ನಿನ್ ಹಿಂದೆನೇ ಇದ್ದೀನಿ, ನಿನಗೋಸ್ಕರನೇ ಬಂದಿದ್ದೀನಿ. ಅಮ್ಮ, ನಾಗಮ್ಮ, ಅಮ್ಮ, 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 ಅಮ್ಮ. ಏನಮ್ಮ? ಅಮ್ಮ, ನನ್ನ ನನ್ನ ನಾಗಮ್ಮನ ಇಲ್ಲಿ ಕರ್ಕೊಂಡು ಬಂದಿದ್ದಮ್ಮ. ಹಾಸ್ಪಿಟಲ್ನಿಂದ ದಾರಿ ತೋರಿಸಿ ಅವಳು ಎಲ್ಲಿಗೋ ಹೊರಟು ಹೋಗಿದ್ದಾಳೆ. ಆ ಅಮ್ಮ ಇದ್ರೆ ನಾನಿರೋದಿಲ್ಲ, ನಾನಿದ್ರೆ ಆ ಅಮ್ಮ ಇರೋದಿಲ್ಲ. ಅದೇನಮ್ಮ? ನಾನ್ ಬಂದಿದ್ದೀನಲ್ವಾ, ನಿನ್ನ ಒಳ್ಳೇದು ಕೆಟ್ಟದ್ದು ನಾನ್ ನೋಡ್ಕೋತೀನಿ ಅಂತ ಧೈರ್ಯದಲ್ಲಿ ನಾಗಮ್ಮ ಹೋಗಿದ್ದಾಳೆ ಅನ್ಸತ್ತೆ. ಹಾಗೆ ಅನ್ಕೊಳ್ತೀನಿ. ಅಷ್ಟಕ್ಕೂ ನಾನು ಹೇಗಿದ್ದೀನಿ ಅಂತ ಯಾಕೆ ನೋಡ್ಕೋಬೇಕು? ಅಷ್ಟಕ್ಕೂ ನಾನು ಬದುಕಿರೋ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಹೇಳು ನಾಗಮ್ಮ, ಈಗ ನಾವೇನ್ ಮಾಡ್ಬೇಕು? ಪುಣ್ಯಂಗೆ ರಕ್ಷಣೆ ಆಗಿರು ಅಂತೀರಾ? ಪುಣ್ಯನ ರಕ್ಷಣೆಯ ಬಾಧ್ಯತೆ ನಾನ್ ತಗೋತೀನಿ. ನೀವು ಕಾವಲಾಗಿ ಇರಬೇಕಾಗಿರೋದು ಈ ಹುತ್ತಕ್ಕೆ. ನೀವು 4 ಜನ 4 ದಿಕ್ಕಲ್ಲಿ ಈ ಹುತ್ತದ ಸುತ್ತ ಕಾವಲು ಕಾಯಿರಿ. ಹಾವುಗಳೇ ತಯಾರಿಸಿರುವಂತ ಈ ಹುತ್ತದ ಹತ್ರ ಪುಣ್ಯನ ಬಿಟ್ಟು ಒಂದು ಇರುವೆ ಕೂಡ ಬರಬಾರ್ದು. ಸರಿ.
ಅಮ್ಮ ಅಮ್ಮ ಏನಮ್ಮ ನೀನ್ ಇಲ್ಲೇ ಇದ್ಯಾ? ಕೂಗ್ತಾ ಇದ್ರೆ ಮಾತಾಡ್ಲೇ ಇಲ್ಲ. ನಿನ್ನ ಕೈಯಿಂದ ದೀಪ ಹಚ್ಚಿದ ತಕ್ಷಣ ಹುತ್ತ ದರ್ಶನ ಕೊಟ್ಟಿದೆಯಲ್ವಾ, ನಾನು ಮೈ ಮರೆತು ನೋಡ್ತಾ ನಿಂತ್ಬಿಟ್ಟಿದ್ದೀನಿ.